ಜಿಬಿಎ ಚುನಾವಣೆಗೆ ತಯಾರಿ ಆಗ್ತಾ ಇದೆ. ವಾರ್ಡ್ ವಿಂಗಡಣೆ ಜಟಾಪಟಿನೂ ಮುಂದುವರಿತಾ ಇದೆ. ಪಾಲಿಕೆಯ 369 ವಾರ್ಡ್ಗಳಲ್ಲಿದ್ದಾರೆ 88.9 ಲಕ್ಷ ಮತದಾರರು. ಮತದಾರರ ಸಂಖ್ಯೆಯಲ್ಲಿ ಅಸಮಾಧಾನ ಸ್ಫೋಟ. ಕೆಲ ವಾರ್ಡ್ಗಳಲ್ಲಿ ಅಧಿಕ ಮತದಾರರಿದ್ದಾರೆ, ಕೆಲವು ಕಡೆ ಕಡಿಮೆ ವೋಟರ್ಸ್ ಇದ್ದಾರೆ. ಪೂರ್ವ ವಲಯದ ಕೊತ್ನೂರು ವಾರ್ಡ್ನಲ್ಲಿ 10,926 ಜನ ಮತದಾರರಿದ್ದಾರೆ ಅಷ್ಟೇ. ಪಶ್ಚಿಮ ವಲಯದ ಆರ್ ನಗರ ವಾರ್ಡ್ನಲ್ಲಿ 49,530 ಜನ ಮತದಾರರಿದ್ದಾರೆ. ಸೊ ಈ ವಾರ್ಡ್ ವಿಂಗಡಣೆ ಜಟಾಪಟಿ ಇದನ್ನು ಯಾವ ರೀತಿ ಬಗೆಹರಿಸ್ತಾರೆ, ಏನು ಕತೆ ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, 369 ವಾರ್ಡ್ಗಳಿದ್ದಾವೆ ಜಿಬಿಯ 5 ಪಾಲಿಕೆ ವ್ಯಾಪ್ತಿಯಲ್ಲಿ. ಈ ವಾರ್ಡ್ ವಿಂಗಡಣೆಯಲ್ಲೂ ಒಂದಷ್ಟು ಅಸಮತೋಲನ ಇದೆ ಅನ್ನೋ ಅಸಮಾಧಾನಗಳು ಬರ್ತಾ ಇದೆ. ಅಫ್ಕೋರ್ಸ್ ಈಗ ಎಲ್ಲ ಏರಿಯಾದಲ್ಲೂ ಒಂದೇ ಪಾಪ್ಯುಲೇಷನ್ ಇರ್ತಾರೆ ಜನ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ವಾರ್ಡಲ್ಲೂ ಜನ ಅಷ್ಟೇ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಒಂದು ವಾರ್ಡಲ್ಲಿ ಜಾಸ್ತಿ ಇರ್ಬೋದು, ಇನ್ನೊಂದು ವಾರ್ಡಲ್ಲಿ ಕಡಿಮೆ ಇರ್ಬೋದು. ಸೊ ಇದಕ್ಕೆ ಹೇಗೆ ಸೊಲ್ಯೂಷನ್ ಕಂಡುಕೊಳ್ಳುತ್ತೆ ಜಿಬಿಎ, ಸುಷ್ಮಿತಾ? ಸಿಂಧೂರ, ಜಿಬಿಎ ಎಲೆಕ್ಷನ್ ಏನಿದೆ ಅದನ್ನು ಜೂನ್ 30ರೊಳಗೆ ಮಾಡಬೇಕು ಅಂತ ಹೇಳಿ ಇವಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಜಿಬಿಎ ಎಲೆಕ್ಷನ್ಗೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಜಿಬಿಎ ಹಾಗೆ ಸರ್ಕಾರ ಎರಡೂ ಕೂಡ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಏನು ಈ ಹಿಂದೆ 198 ವಾರ್ಡ್ ಇತ್ತು, ಆ 198 ವಾರ್ಡ್ನ ಇವಾಗ 369 ವಾರ್ಡ್ ಆಗಿ ಮರು ವಿಂಗಡಣೆ ಮಾಡಲಾಗಿದೆ. ಆದರೆ ಈ ಒಂದು ವಾರ್ಡನ್ನು ವಿಂಗಡಣೆ ಮಾಡಿದಾಗಲೂ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಹೊರ ಬಂದಿತ್ತು. ಯಾಕಂತ ಹೇಳಿದ್ರೆ ಪಶ್ಚಿಮ ವಲಯ ಏನಿದೆ, ಪಶ್ಚಿಮ ಮಹಾನಗರ ಪಾಲಿಕೆ, ಅದು ಅತಿ ದೊಡ್ಡದಾದಂತಹ ಮಹಾನಗರ ಪಾಲಿಕೆ ಆಗುತ್ತೆ. ಆದರೆ ಪೂರ್ವ ಮಹಾನಗರ ಪಾಲಿಕೆ ಏನಿದೆ ಅದು ಅತಿ ಕಿರಿದಾದಂತಹ ಮಹಾನಗರ ಪಾಲಿಕೆ ಆಗ್ತಿದೆ. ಇದನ್ನು ಯಾವೊಂದು ಮಾನದಂಡದ ಮೇಲೆ ಈ ರೀತಿಯಲ್ಲಿ ವಾರ್ಡ್ ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳಿ ಅಸಮಾಧಾನ ಹೊರ ಆಗ್ತಾ ಇದ್ರು. ಆದರೆ ಇವಾಗ ಆ ಒಂದು ವಾರ್ಡ್ನಲ್ಲಿರುವಂತಹ ಜನಸಂಖ್ಯೆಯ ಆಧಾರದ ಮೇಲೂ ಕೂಡ ಕೆಲವೊಂದಿಷ್ಟು ಅಸಮಾಧಾನವನ್ನ ಬಿಜೆಪಿಗರು ಹಾಗೆ ಮಾಜಿ ಕಾರ್ಪೊರೇಟರ್ಗಳು ಹೊರ ಹಾಕ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಪೂರ್ವ ವಲಯ ಏನಿದೆ ಅಂದರೆ ಅತಿ ಕಿರಿದಾದಂತಹ ವಲಯ ಏನಿದೆ, ಈ ಒಂದು ಪೂರ್ವ ಮಹಾನಗರ ಪಾಲಿಕೆಯಲ್ಲಿ ಕೇವಲ ಇರುವಂಥದ್ದು 10 ಲಕ್ಷ ಮತದಾರರು. ಹಾಗೆ ಆ ಒಂದು ವಲಯದಲ್ಲಿ ಬರುವಂತಹ ಕೊತ್ನೂರು ಏನಿದೆ ಅದರಲ್ಲಿರೋದು ಕೇವಲ 10,000 ಮತದಾರರು. ಇನ್ನೊಂದು ಕಡೆಯಲ್ಲಿ ಪಶ್ಚಿಮ ಮಹಾನಗರ ಪಾಲಿಕೆ ಏನಿದೆ ಅದರಲ್ಲಿ ಇರುವಂಥದ್ದು ಸರಿಸುಮಾರು 27 ಲಕ್ಷಕ್ಕೂ ಅಧಿಕ ಮತದಾರರು ಬರ್ತಾರೆ. ಆದರೆ ಅಲ್ಲಿರುವಂತಹ ಆರ್ ನಗರ ಕ್ಷೇತ್ರದಲ್ಲಿ ಬರುವಂಥದ್ದು 49,000. ಒಂದು ಕಡೆ 10,000 ಮತದಾರರು, ಮತ್ತೊಂದು ಕಡೆ 49,000 ಮತದಾರರು. ಅಂದರೆ ಒಂದು 4 ಪಟ್ಟು ಅಧಿಕ ಮತದಾರರು ಒಂದು ಕ್ಷೇತ್ರದಲ್ಲಿ ಇರ್ತಾರೆ, ಒಂದು ವಾರ್ಡ್ನಲ್ಲಿ ಇರ್ತಾರೆ. ಹೀಗಾಗಿ ಆ ಒಂದು ಸ್ಥಳೀಯ ಭಾಗದಲ್ಲಿರುವಂತಹ ಕಾರ್ಪೊರೇಟರ್ಗಳಾಗಿರ್ಬೋದು ಹಾಗೆ ಅನುದಾನ ಏನಿದೆ ಅದು ಕೂಡ ಇಲ್ಲಿ ವಿಂಗಡಣೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಸಮತೋಲನ ಆಗುತ್ತೆ ಅಂತ ಹೇಳಿ ಇವಾಗ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಈ ಒಂದು ವಾರ್ಡ್ ವಿಂಗಡಣೆ ಅಥವಾ ಅಲ್ಲಿರುವಂತಹ ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕಾಗಿತ್ತು. ಆದ್ರೆ ಏಕಾಏಕಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡಿರೋದ್ರಿಂದ ಈ ರೀತಿಯಲ್ಲಿ ಏನು ಅಸಮತೋಲನ ಉಂಟಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.